ಗುರುಜಿ, ಈಗ ಜ್ಞಾನಫಲ ವಿಭಾಗ ಏನ್ ಹೇಳ್ತಾ ಇದ್ದೀರಾ? ಇವತ್ತೇನೋ ಬುಧವಾರ, ಫೈನಾನ್ಷಿಯಲ್ ಸ್ಟೇಟಸ್. ಪ್ರತಿಯೊಬ್ಬರು ಬುಧವಾರದಂದು ಏನು ಮಾಡಬೇಕು? ಪ್ರತಿ ತಿಂಗಳಲ್ಲಿ ಮೊದಲಾಗಿ ಮಾಡಬೇಕಾದ್ದೇನು ಅಂದ್ರೆ, ತಿಂಗಳಿಗೊಮ್ಮೆ ಯಾವುದಾದ್ರೂ ನಪುಂಸಕ ಗ್ರಹಗಳಿಗೆ 10 ರೂಪಾಯಿ ಕೊಟ್ಟು 2 ರೂಪಾಯಿ 3 ರೂಪಾಯಿ ಇಸ್ಕೋಬೇಕು. ಯಾಕೆ ಅಂದ್ರೆ ಪ್ರತಿಯೊಬ್ಬನಿಗೂ ಫೈನಾನ್ಷಿಯಲ್ ಸ್ಟೇಟಸ್ ವೀಕಸ್. ಅದಕ್ಕೊಂದು ನಮಸ್ಕಾರ. ಎರಡನೇದಾಗಿ ನಿಮಗೇನು ಹೇಳಿದೆ? ಪಾದರಸ. ಆ ಪಾದರಸ ಅಂದ್ರೆ ಏನು? ಮರ್ಕ್ಯುರಿ. ಇದೆಲ್ಲಿರುತ್ತೆ? ಕನ್ನಡಿ. ದರ್ಪಣ ಪೂಜೆಯನ್ನು ಇವತ್ತು ಯಾರು ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಮಾಡ್ಕೊಂತೀರಾ, ದರ್ಪಣ ಪೂಜೆ ಏನೋ, ಆ ದರ್ಪಣ ನವರಾತ್ರಿಯಲ್ಲಿ ಸಣ್ಣದಾಗಿರ್ತಕ್ಕಂಥ ದರ್ಪಣ ದಾನ ಮಾಡೋದಾಗ್ಲಿ, ಸಣ್ಣ ಬಾಲ್ಯ ಹೆಣ್ಣು ಮಕ್ಕಳಿಗಾಗ್ಲಿ ಮರದ ಭಾಗ ದಾನವನ್ನ ಕೊಡೋದಾಗ್ಲಿ, ಆ ಮರದ ಭಾಗದಲ್ಲಿ ದರ್ಪಣವನ್ನ ದಾನ ಮಾಡ್ತಕ್ಕಂಥ ವಿಚಾರ ಅಲ್ಲದೆ ಪೂಜೆಯನ್ನ ಮಾಡ್ತಕ್ಕಂಥದ್ದಾಗ್ಲಿ. ಅದಕ್ಕೋಸ್ಕರ ಷೋಡಶೋಪಚಾರ ಪೂಜೆ ಅಂದ್ರೆ ದೇವಿಗೆ ಅಲಂಕಾರ ಮಾಡಿದಾಗ ದರ್ಪಣಂ ಸರ್ಷಯಾಮಿ ಅಂದ್ರೆ ಏನು? ಅಭಿಷೇಕ ಎಲ್ಲ ಅಲಂಕಾರ ಎಲ್ಲ ಆದ್ಮೇಲೆ ಒಂದು ದರ್ಪಣ ಸೇವೆಯನ್ನು ಹೀಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಆ ದರ್ಪಣವನ್ನ ಭಗವಂತನಿಗೆ ಒಪ್ಪಿಸಿದಾಗ ಮರ್ಕ್ಯುರಿ, ಪಾದರಸ, ಸ್ಥರ ಅಂದ್ರೆ ಏನೋ ಚರವಾಗಿರ್ತಕ್ಕಂಥ ದುಡ್ಡು ಸ್ಥಿರವಾಗಿ ನಿಂತ ಚರಲಕ್ಷ್ಮಿ ಸ್ಥಿರವಾಸಃ. ಅದಕ್ಕೋಸ್ಕರ ದಯವಿಟ್ಟು ಬೆಡ್ರೂಮಲ್ಲಿ ಇರ್ತಕ್ಕಂಥ ಎಲ್ಲರೂ ಮಲಗೋ ಸ್ಥಳದಿಂದ ಎಲ್ಲ ಕನ್ನಡಿಗಳನ್ನ ತೆಗೆದುಹಾಕಿ. ಎಷ್ಟೋ ಜನ ಕಾರ್ಯಕ್ರಮದ ಮೊದಲನೇ ದಿವಸದಿಂದ ನಾನು 4 ವರ್ಷಗಳ ಕಾಲ ಮಾಧ್ಯಮದಲ್ಲಿ ಹೇಳ್ಕೊಂಬಂದಾಗ ಎಷ್ಟೋ ಜನ ತೆಗೆದುಹಾಕಿದ್ದೀರಾ. ಇನ್ನೆಷ್ಟು ಜನ ಮನೆಯಲ್ಲಿ ಪೆದ್ದಾಗ ಅಲ್ಲೇ ಇಟ್ಕೊಂಡಿದ್ದಾರೆ. ಬೀರುಗ್ ಮೆತ್ಕೊಂಡ್ಬಿಟ್ಟಿದೆ, ವಾರ್ಡ್ರೋಬ್ಗೆ ಹಾಗೇ ಮೆತ್ಕೊಂಡ್ಬಿಟ್ಟಿದೆ ಅಂತ. ಬೆಡ್ರೂಮಲ್ಲಿ ಮಲಗೋ ಸ್ಥಳದಲ್ಲಿ ದರ್ಪಣವು ಯಾವ ಕಾಲಕ್ಕೂ ರಿಫ್ಲೆಕ್ಷನ್ಸ್ ಕೊಡಲೇಬಾರ್ದು. ಇದಕ್ಕೋಸ್ಕರ ನೀವುಗಳು ಏನಾಗತ್ತೆ? ಗಂಡ ಹೆಂಡತಿ ಮಧ್ಯದಲ್ಲಿ ಘರ್ಷಣೆ ಬರುತ್ತೆ, ಸಂತಾನ ಅಭಿವೃದ್ಧಿ ಕಮ್ಮಿ ಆಗತ್ತೆ. ಯಾವ ಕಾಲಕ್ಕೂ ವಿದ್ಯಾಭ್ಯಾಸ ಓದ್ತಾ ಇರೋ ಮಕ್ಕಳಿಗೆ ಅವರ ಬೆಡ್ರೂಮಲ್ಲಿ ಕನ್ನಡಿ ಇದ್ದರೆ ಖಂಡಿತ ವಿದ್ಯೆ ಬರೋದಿಲ್ಲ. ಶುಕ್ರನು ವಿಶೇಷವಾಗಿ ಅರ್ಧಂಬರ್ಧ ಕೊಡ್ತಾನೆ, ಓದ್ತಾ ಇದ್ದವನು ಕೂಡ ನಿಲ್ಲಿಸ್ಬಿಡ್ತಾನೆ. ಹಾಗಾಗತ್ತೆ ಜೀವನ. ದಯವಿಟ್ಟು ಆ ದರ್ಪಣವನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಡೈನಿಂಗ್ ರೂಮಲ್ಲಿ ಯಾವತ್ತಾದರೂ ಒಂದು ದರ್ಪಣವನ್ನು ಇಟ್ಕೊಂಡಾಗ ನಿಮ್ಮ ಫುಡ್ ಐಟಮ್ಸ್ ಅಂದರೆ ಊಟ ಉಪಚಾರಗಳು ರಿಫ್ಲೆಕ್ಷನ್ ಆದಾಗ ಅದಕ್ಕೆ ಫ್ಯಾನ್ ಮೇಲೆ ಬಾದಷ್ಟು ಜನ ಆ ಮೇಲ್ಗಡೆ ದರ್ಪಣವನ್ನು ಆ ಕಾಲದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ದರ್ಪಣ ಮಂದಿರವನ್ನು ಕಟ್ಟಿ ಅಲ್ಲಿ ಊಟ ಉಪಚಾರಗಳನ್ನು ಮಾಡೋದು. ಯಾಕಂದರೆ ಆರೋಗ್ಯ ಅಭಿವೃದ್ಧಿ ಅಂತೆ. ಎಷ್ಟು ಚೆನ್ನಾಗಿ ರಿಫ್ಲೆಕ್ಷನ್ ಊಟವಾಗುತ್ತೋ ಅಷ್ಟು ಚೆನ್ನಾಗಿ ನಾವುಗಳು ಕಮ್ಮಿ ತಿಂತೀವಂತೆ. ವಿಶೇಷವಾಗಿ ಊಟ ಎಷ್ಟು ಬೇಕು ಜೀವನದಲ್ಲಿ ಬದುಕಕ್ಕೋಸ್ಕರ ತಿನ್ನಬೇಕೇ ಹೊರತು ಯಾವ ಕಾಸು ತಿನ್ನಕ್ಕೋಸ್ಕರ ಬದುಕಬೇಕು. ಆ ಪರಿವರ್ತನೆ ಮಾಡಕ್ಕೋಸ್ಕರ ಜೀವನದಲ್ಲಿ ಪರಿಹಾರ ಪ್ರಯುಕ್ತವನ್ನ ಮಾಡಿಕೊಳ್ತಕ್ಕಂಥ ಅವಕಾಶ ಇವತ್ತಿನ ಜ್ಞಾನಫಲ. ಆ ಜ್ಞಾನಫಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ದಯವಿಟ್ಟು ದರ್ಪಣ ಅನ್ನೋದೇನು ಅಂದ್ರೆ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಹಾಕೋಬೇಕಂದ್ರೆ ಏನು? ಪೂರ್ವದ ಗೋಡೆಗೆ ಬೆನ್ನಿರಬೇಕು ಅಥವಾ ಉತ್ತರದ ಗೋಡೆಗೆ ಬೆನ್ನಿರಬೇಕು. ಅದಕ್ಕೆ ನೀವೇನ್ ಮಾಡ್ತೀರಾ? ಪ್ರತಿಯೊಂದು ರೂಮಲ್ಲೂ ಕೆಲವರು ಹಾಕೊಂಡಿರತಕ್ಕಂಥ ವಿಚಾರವನ್ನು ತೆಗೆದುಹಾಕಿ ಮನೆಯ ದೇವ್ ಮೂಲೆ ಜಾಗದಲ್ಲಿ ಅಂದರೆ ಈಶಾನ್ಯ ನಾರ್ತ್ ಮತ್ತು ಈಸ್ಟ್ನ ಮಧ್ಯಭಾಗದಲ್ಲಿ ಯಾರು ದರ್ಪಣವನ್ನು ಹಾಕ್ಕೊಂತೀರ ಪೂರ್ವ ಬೆಳೆಯುತ್ತೆ, ಆರೋಗ್ಯ ಬೆಳೆಯುತ್ತೆ, ಧನಪ್ರಾಪ್ತಿ ಉತ್ತರ ಬೆಳೆದಾಗ ಪರಿಪೂರ್ಣವಾಗಿ ಧನಪ್ರಾಪ್ತಿ ಸರ್ವದಾ ಆಕರ್ಷಣೆ ಆಗ್ತಾ ಇರುತ್ತೆ. ಯಾಕೆಂದರೆ ಬೆನ್ನೆ ಉತ್ತರಕ್ಕಿರುತ್ತೆ. ಅಂದರೆ ಹೇಗೆ ಹಾಕೋಬೇಕು ಕನ್ನಡಿ ನೀವು ಅಂದರೆ, ಆ ಕನ್ನಡಿಯನ್ನು ಯಾವ ತಿಳ್ಕೊಳ್ಳಿ, ಹೊರಗಡೆ ಹೋಗಬೇಕಾದ್ರೆ ಕನ್ನಡಿಯನ್ನು ಹೀಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಅದರಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ, ದುಡ್ಡು ಧನಪ್ರಾಪ್ತಿ ಲಕ್ಷ್ಮಿ ಇರುತ್ತೆ. ಲೋನ್ಗೆ ಅಪ್ಲೈ ಮಾಡಿರುತ್ತೆ ಅಂತ ಈ ಕನ್ನಡಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಊದ್ಕಡ್ಡಿ ಹಚ್ಬಿಟ್ಟು ಹೋಗಿ ಅವನು ಸ್ಯಾಂಕ್ಷನ್ ಮಾಡಲ್ಲ ಅಂದಿರ್ತಾನೆ. ನೆನ್ನೆ ದಿವಸ ಮ್ಯಾನೇಜರು ಬಾಯಿ ಮುಚ್ಕೊಂಡು ಇವತ್ತು ಸ್ಯಾಂಕ್ಷನ್ ಮಾಡ್ಬಿಡ್ತಾನೆ. ಏನು ಮಿರಾಕಲ್ಲೋ ನಿಮಗೆ ಗೊತ್ತಿರಲ್ಲ. ಅಂದರೆ ಗೊತ್ತಿಲ್ಲದೇನೆ ನಿಮ್ಮ ಹಣೆ ಬರಕ್ಕೆ ಸ್ಯಾಂಕ್ಷನ್ ಆಗಬೇಕು ಅಂದರೆ ಹಾಗೇ ಆಗತ್ತೆ. ಆ ದರ್ಪಣ ಮಹಾರಾಜ ನಮಸ್ಕಾರ ಮಾಡೋಕ್ಕೆ ದರ್ಪಣನಂದೇ ಮಾಯಾದೇವಿ. ಅದಕ್ಕೋಸ್ಕರ ಮೋಹ ಮಾಯೆಗೆ ಸಿಲುಕಿರ್ತಕ್ಕಂಥವ್ರು, ನಿಮ್ಮ ದುಶ್ಚಟಕ್ಕೆ ವಾಸವಾಗಿರೋರು ಕನ್ನಡಿ ಒಳಗೆ ಮಾತ್ರ ಸತ್ಯವನ್ನು ತೋರಿಸೋದು ಏಕೈಕ ದರ್ಪಣ. ಅದಕ್ಕೋಸ್ಕರ ಇವತ್ತು ಹರಿಪ್ರದೋಷದಲ್ಲಿ ಮಾಯೆಯಾಗಿರ್ತಕ್ಕಂಥ ಬುಧನು ಅರ್ಧ ಈಶ್ವರ ಅರ್ಧ ವಿಷ್ಣು ಆಗಿರ್ತಕ್ಕಂಥ ದರ್ಪಣವನ್ನು ಪೂಜೆ ಮಾಡತಕ್ಕಂಥ ಇವತ್ತಿನ ಜ್ಞಾನಫಲದಲ್ಲಿ ಪರಿಪೂರ್ಣವಾಗಿ ಈಶಾನ್ಯ ಭಾಗದಲ್ಲಿ ಅಂದರೆ ದರ್ಪಣದ ಬೆನ್ನನ್ನು ಪೂರ್ವಕ್ಕೆ ಅಥವಾ ದರ್ಪಣದ ಬೆನ್ನನ್ನು ಉತ್ತರಕ್ಕೆ ಹಾಕೋಬೇಕು. ಅದು ಯಾವ ಕಾಲಕ್ಕೂ ಹಾಗಿದ್ದರೆ ಮಾತ್ರ ದರ್ಪಣಗಳು ಇಟ್ಕೋಬೇಕು. ಖಂಡಿತವಾಗ್ಲೂ ಬೆಡ್ರೂಮ್ಗಳು ಇದ್ದಿದ್ದು ಎಲ್ಲವೂ ತೆಗೆದು ಹಾಕ್ಬಿಡಿ ಅಂತ ಈ ಮುಖಾಂತರ ಹೇಳ್ತಾ ಈ ಜ್ಞಾನಫಲದ ಅಭಿವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಈ ದಿನ ಸುದಿನವಾಗತ್ತೆ. ಆ ಸುದಿನ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಕೊಡಲಿ. ಮಂಗಳವಾರ ಅನುಗ್ರಹವನ್ನು ಕೊಟ್ಟಿರ್ತಕ್ಕಂಥ ನೀವುಗಳು ಬುಧವಾರನೂ ಅದೇ ರೀತಿಯಾಗಿ ಸ್ಥಿರವಾಗಿ ಕೊಟ್ಟರೆ ಮಕ್ಕಳಾಗದಿದ್ದವರು, ಮನೆ ಆಗದಿದ್ದವರು ಎಷ್ಟು ಜನ ಇದ್ದೀರಾ? ಇವತ್ತು ಹರಿಪ್ರದೋಷವನ್ನು ಯಾರ ಸ್ಮರಣೆ ಮಾಡ್ಕೊತೀರಾ? ಚಾಮುಂಡಿ ಸ್ಮರಣೆಯನ್ನು ಯಾರು ಮಾಡ್ಕೊತೀರಾ? ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ಹರಿಪ್ರದೋಷ. ಈಶ್ವರನ್ನ ಪೂಜೆ ಮಾಡ್ತಾರಂತೆ ಮಹಾವಿಷ್ಣು. ಚಾಮುಂಡೇಶ್ವರಿನ ಸಂತೋಷವಾಗಿ ಲಾಲಸಿ ಪಾಲಿಸಿ ಪೂಜೆಯನ್ನು ಮಾಡ್ತೀವಿ ನಾವು ಭಕ್ತಾದಿಗಳು. ಅಂದ್ರೆ ಏನರ್ಥ? ನರ ನಾರಾಯಣನ ಸಂಬಂಧ, ನಾರಾಯಣನಿಗೆ ನರನಿಗೆ ಸಂಬಂಧ. ಹೇಗೆ ಅಂದ್ರೆ ಆ ಕಡೆ ಹರಿ, ಅವನ ತಂಗಿ ಆಗಿರ್ತಕ್ಕಂಥವಳು ಚಾಮುಂಡಿ. ಇವರಿಬ್ಬರು ಅಣ್ಣ ಮತ್ತು ತಂಗಿನ ಪೂಜೆ ಮಾಡತಕ್ಕಂಥ ಈ ಒಂದು ಬಾಂಧವ್ಯಕ್ಕೆ ಹರಿ
ನಾರಾಯಣ. ಅದಕ್ಕೆ ನರನಾರಾಯಣ ಪೂಜೆಯನ್ನ ಮಾಡತಕ್ಕಂಥ ವಿಚಾರವನ್ನ ನಾವುಗಳಿಟ್ಕೊಂಡ್ರೆ ಸಂಕಲ್ಪ ಬಹಳ ಚೆನ್ನಾಗಾಗತ್ತೆ. ಇವತ್ತಿನ ದಿವಸದಲ್ಲಿ ಎಲ್ಲರೂ ಸುಭಿಕ್ಷವಾಗಿರುತ್ತೆ. ಯಾತ್ರೆಗೆ ಬೇರೆ ಬರ್ತಾ ಇದ್ದೀವಿ, ಹತ್ರ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ದೀವಿ. ಯಾವಾಗ ಬರ್ತೀವಿ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ. ಈ ಶುಕ್ರವಾರ, ಶನಿವಾರ, ಭಾನುವಾರದಲ್ಲಿ ಯಾತ್ರೆಗೆ ಬರ್ತಕ್ಕಂಥದಕ್ಕೆ ನಾವು ಮೊದಲಾಗಿ ಗಾಣಗಾಪುರಕ್ಕೆ ಹೋಗ್ತಾ ಇದ್ದೀವಿ. ಗಾಣಗಾಪುರದಲ್ಲಿ ಸಾಕ್ಷಾತ್ ದತ್ತಾತ್ರೇಯನ ಉಪಾಸನೆಯನ್ನು ಮಾಡಿ ಪ್ರತಿಪೂರ್ವಕವಾಗಿ ಗುರು ಮಂಗಳ ಯೋಗವನ್ನು ತಗೊಂತೀವಿ. ಯಾತ್ರೆಗೆ ಮಂಗಳ ಗ್ರಹ ಬಹಳ ಇಂಪಾರ್ಟೆಂಟ್ ಅಂತೆ. ರಥಯಾತ್ರೆ ಇರಬೇಕಂತೆ. ಆ ರಥಯಾತ್ರೆಯಲ್ಲಿ ಸಾರ್ಥತ್ವ ವಹಿಸ್ಕೊಳ್ಳೋದು ಯಾರೋ? ಸಾಕ್ಷಾತ್ ಭಗವಂತ ಗುರು. ಅದಕ್ಕೋಸ್ಕರ ಅಂಥ ಒಂದು ಗುರು ಅನುಗ್ರಹವನ್ನು ಪಡೆಯತಕ್ಕಂಥದ್ದಿಗೆ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನಿಬಾಲ ಪಿಶಾಚ ಜ್ಞಾನ ಸಾಗರ ಅಂತ ಹೇಳಿ ಆ ದತ್ತಾತ್ರೇಯ ಸ್ಮರಣೆ ಮಾಡಿಕೊಂಡು ಅಲ್ಲಿಂದ ಯಾತ್ರೆ ಪ್ರಾರಂಭವಾಗುತ್ತೆ. ಯಾತ್ರೆ ಪ್ರಾರಂಭ ಆಗಕ್ಕೆ ದತ್ತಾತ್ರೇಯ ಹರೇ ಕೃಷ್ಣ ಅಂದಾಗ ನಿಮಗೆ ಗಾಣಗಾಪುರಕ್ಕೆ ಬರ್ತಕ್ಕಂಥ ಅವಕಾಶವನ್ನು ಯಾರ್ಯಾರು ಇದ್ದೀರೋ ಆ ಡಿಸ್ಟಿಕ್ನಲ್ಲಿ ಇರತಕ್ಕಂಥವ್ರು ತಾಲೂಕು ವಯಸ್ಸಾಗಲಿ ಪ್ರತಿಯೊಬ್ಬರೂ ದೀಪ ಹಚ್ಚಕ್ಕೆ ಎಲ್ಲರೂ ಮಣ್ಮೆಯ ಪಾತ್ರೆಗಳನ್ನು ತಗೊಂಡಿದ್ದೀರಾ? ಒಂದು ಕುಟುಂಬಕ್ಕೆ 5 ದೀಪಗಳನ್ನು ತಗೊಂಡಿದ್ದೀರಾ? ಎಲ್ಲರೂ ದೀಪಗಳ ರೆಡಿ ಮಾಡ್ಕೊಳ್ಳಿ. ಈ ದೀಪಗಳನ್ನು ಮಾಡ್ಕೊಳ್ಳೋಕ್ಕೆ ಒಳ್ಳೆ ಮುಹೂರ್ತ, ಸುಮೂರ್ತ, ಸಮ್ಯಧ ಅನುಗ್ರಹದೇ ಸಂಧ್ಯಾ ಕಾಲದಲ್ಲಿ ಇಡೀ ಜಗತ್ತಿನ ಒಂದು ಅಂಬಾ ದೇವಿ ಜಗನ್ಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಪ್ರಕೃತಿಯ ಲಯವನ್ನ ಉಳಿಸ್ತಕ್ಕಂಥ ಅವಕಾಶವನ್ನ ಪ್ರಯತ್ನ ಪಡಕ್ಕೆ ನಾವೆಲ್ಲ ನಿಷ್ಕಲ್ಮಶದಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲರ ಸಹಕರಿಸಬೇಕು. ಪ್ರತಿಯೊಬ್ಬನು ನಿಮ್ಮ ತಾಲೂಕು, ನಿಮ್ಮ ರಾಜ್ಯ, ನಿಮ್ಮ ಊರಲ್ಲಿ ನೀವುಗಳು ಅಲ್ಲಿರ್ತಕ್ಕಂಥ ದೇವರುಗಳೇ ತೇಜಸ್ಸಿನ ವರ್ಚಸ್ಸನ್ನ ಉಬ್ಬಿಸ್ಬೇಕು. ಆ ಉಬ್ಸಕ್ಕೆ ನೀವೆಲ್ಲ ಏನು ಮಾಡಬೇಕು? ದೀಪವನ್ನು ಹಚ್ಚಲೇಬೇಕು. ಅದಕ್ಕೆ ಎಲ್ಲರೂ ನಡ್ಕೊಂಬಂದಾದರೂ ನಿಮ್ಮ ಕ್ಷೇತ್ರ ಹಚ್ಚಿ, ಗಾಡಿಗಳಲ್ಲಿ ಬಂದಾದರೂ ಕ್ಷೇತ್ರ ಹಚ್ಚಿ, ಕುಲ ದೇವರುಗಳಿಗಾದರೂ ದೂರದಿಂದ ಹೋಗಿ ಹಚ್ಚಬೇಕು. ಆದರೆ ಇಡೀ ಕರ್ನಾಟಕದಲ್ಲಿ ನಾನು ಹೇಳೋ ಮುಹೂರ್ತ ಯಾವತ್ತೋ ಆ ಮುಹೂರ್ತ ಬಂದಾಗ ಆ ಸಮಯ ಆ ಕ್ಷಣದಲ್ಲಿ ಇಡೀ ಕರ್ನಾಟಕ ಪ್ರಜ್ವಲ ಇದ್ದ ಹಾಗೆ ಆ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸುದೆ. ಮಣ್ಣಿನ ಪಾತ್ರೆಗಳನ್ನು ಮಾಡ್ತಕ್ಕಂಥ ಎಲ್ಲ ವಿಶೇಷವಾಗಿರ್ತಕ್ಕಂಥ ಕುಂಬಾರಗಳಿಗೆ ನಾವುಗಳು ವಿಶೇಷವಾಗಿ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ಕೋಟ್ಯಾಂತರ ದೀಪಗಳು ಬೇಕಾಗತಕ್ಕಂಥ ವಿಚಾರ. ದಯವಿಟ್ಟು ಎಲ್ಲ ಸಿದ್ಧಪಡಿಸ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಬೇಕು. ಇಡೀ ರಾಜ್ಯಾದ್ಯಂತ ಪ್ರತಿಪೂರ್ವಕವಾಗಿ ಎಲ್ಲರಿಗೂ ಬೇಕಾಗಿರೋದ್ರಿಂದ 5 ದೀಪಗಳು ಒಂದು ಕುಟುಂಬಕ್ಕಾದರೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 5,887,000 ಕೋಟಿ ಜನಗಳು ಇವತ್ತಿನ ದಿವಸ ಪ್ರಪಂಚಾದ್ಯಂತ ಇರೋದ್ರಲ್ಲಿ ಎಲ್ಲರಿಗೂ ಹೊಟ್ಟೋಗುತ್ತೆ. ಆ ಪಂಚಭೂತವಾಗಿರ್ತಕ್ಕಂಥ 5.5 ಕೋಟಿ ಜನ ನಮ್ಮ ಕನ್ನಡಿಗರು ಮಾತ್ರ ಇದ್ದಾರೆ ಅಂತ ಅನ್ಕೋಬೇಡಿ. ಇಡೀ ಜಗತ್ತಿನ ಮಿನಿ ವರ್ಲ್ಡ್ ಆಗಿರ್ತಕ್ಕಂಥ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕ ಸುತ್ತಮುತ್ತಲೇ ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲ ಸುಭಿಕ್ಷೆ ಬೇಕು. ಆದರೆ ಆ ಸುಭಿಕ್ಷೆ ಪ್ರಕೃತಿಯಿಂದ ಪರಿವರ್ತನೆ ಆಗಬೇಕು. ನಾವು ಎಲ್ಲ ಹೋರಾಡ್ತಕ್ಕಂಥ ಈ ಜೀವನ ಎಂದಿಗೂ ಸಾರ್ಲಿ. ಆ ರಾವಣ ಎಷ್ಟು ಕಷ್ಟಪಟ್ಟ ಅದನ್ನೆಲ್ಲ ಪರ್ಯೋಕ್ಷಿತವಾಗಿ ನೋಡ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡ್ರಿ. ರಾವಣ ಮೇಲೆ ಒಳ್ಳೆ ಬುದ್ಧಿಯನ್ನು, ಸದ್ಬುದ್ಧಿಯನ್ನು ಪವಿತ್ರ ಮಾಡ್ಕೊಂಡ್ರಿ. ರಾಮನು ನೆಕ್ಸ್ಟ್ ಬಂದು ಏನ್ ಮಾಡ್ತಾನೆ? ಆ ರಾವಣನು ಪರಿವರ್ತನೆ ಆಗ್ತಾನ ಇಲ್ವಾ? ಇದನ್ನೆಲ್ಲ ನೋಡಕ್ಕೆ ನಾವೆಲ್ಲ ಒಂದು ಯಾತ್ರೆಗೆ ಹೋಗಲೇಬೇಕು. ಆ ಯಾತ್ರೆ ಮುಖಾಂತರವಾಗಿ ಇವತ್ತಿನ ದಿವಸದ ಹೇಳಕ್ಕೆ ಮಂಗಳವನ್ನು ಹಾಡಲೇಬೇಕು. ನಾಳೆ ದಿವಸ ಮಿಕ್ಕದ ವಿಚಾರಗಳನ್ನ ಶುಕ ವಾಕ್ಯ ಮತ್ತು ಪತ್ರಗಳು, ತದನಂತರ ಜ್ಞಾನಫಲ ಏನು ಎತ್ತ ಅಂತ ನೀವೆಲ್ಲ ಕಾಯ್ತಾ ಇರಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಧರ್ಮಗುರುಗಳಾಗಿ ನಮಗೆ ಧರ್ಮದ ಕೆಲ ವಿಚಾರಗಳನ್ನ ಎಂದಿನಂತೆ ಇಂದು ಕೂಡ ಹಂಚಿಕೊಂಡಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.